ಇವತ್ತು ನಾನು ಕ್ರಿಸ್ಪಿಯಾಗಿರೋ ಚಕ್ಲಿನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿಬಿಟ್ಟು ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು 20 ನಿಮಿಷದಲ್ಲೇ ಈ ಚಕ್ಲಿನ ಮಾಡ್ಕೋಬೋದು. ಇನ್ಸ್ಟಂಟಾಗಿ ಮಾಡ್ಕೋಬೋದು. ನೀವು ತುಂಬ ಕೂಡ ಟೈಮ್ ಹಿಡಿಯಲ್ಲ. ಮನೇಲಿರೋ ಐಟಮ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪನೂ ಒಂದು ಕೂಡ ಮುರ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ಚಕ್ಲಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮರೀದೆ ಒಂದು ಕಮೆಂಟ್ ಮಾಡಿ. ಇವಾಗ ಒಂದು ಪ್ಲೇಟಲ್ಲಿ 1.5 ಬೌಲಷ್ಟು ಹುರ್ಗಡ್ಲೆ ಹಿಟ್ಟು ಹಾಕ್ಕೊಳ್ಳಿ. 3 ಕಪ್ಪಷ್ಟು ಅಕ್ಕಿ ಹಿಟ್ಟು. ಚಕ್ಲಿಗೆ ಸ್ಪೈಸೀಸ್ ಏನೇನು ಹಾಕೊತೀವಿ ಅಂತ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಓಂಕಾಳು, 2 ಟೇಬಲ್ ಸ್ಪೂನಷ್ಟು ಖಾರ. ನಾವು ಸ್ವಲ್ಪ ಖಾರ ಮೀಡಿಯಮ್ ಆಗಿ ತಿಂತೀವಿ, ಸೊ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ನೋಡಿ ನೀವು ಖಾರ ಏನು ತಿಂತೀರೋ ನೋಡ್ಬಿಟ್ಟು ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಉಪ್ಪು. ಇಷ್ಟೆಲ್ಲನೂ ಇದಕ್ಕೆ ಹಾಕೋಬೇಕು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಸ್ವಲ್ಪ ಒಂದು 4 ಟೇಬಲ್ ಸ್ಪೂನಷ್ಟು ಕಾಯ್ದಿರೋ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡ್ರೆ ಏನಾಗುತ್ತೆ ಅಂತ ನೋಡಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಕಾಯ್ದಿರೋದು ಎಣ್ಣೆ ಹಾಕೋಬೇಕು. ಇದಕ್ಕೆ ಎಳ್ಳು ಕೂಡ ಹಾಕೋಬೋದು, ಬಟ್ ನಾನು ಹಾಕೊಂಡಿಲ್ಲ. ಎಳ್ಳು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನೀವು ಹಾಕ್ಕೊಳ್ಳಿ. ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ ಅಂತ ಗೊತ್ತಾಗೋಕ್ಕೆ ಈ ಥರ ಬಬಲ್ ಬರುತ್ತೆ. ನಾನು ರೆಕಾರ್ಡಿಗೆ ಇಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ, ಅದು ರೆಕಾರ್ಡೇ ಆಗಿರಲಿಲ್ಲ. ಈ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಬಿಸಿಯಾಗಿರುತ್ತೆ, ಸೊ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ಎಣ್ಣೆ ಹಾಕೋದ್ರಿಂದ ಚಕ್ಲಿ ನಮಗೆ ಗರಿ ಗರಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಕಾದಿರೋ ಎಣ್ಣೆನೇ ಹಾಕೋಬೇಕು, ತಣ್ಣಗಿರೋ ಎಣ್ಣೆ ಹಾಕೋಬಾರ್ದು. ಇವಾಗ ನೋಡಿ ಸ್ವಲ್ಪ ಆರಿದಾದ್ಮೇಲೆ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಣ್ಣೆ ಮೆಜರ್ಮೆಂಟು ಕರೆಕ್ಟಾಗಿ ಹಾಕಿದ್ದೀವಿ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು. ಹೇಗಂತಂದರೆ ಹಿಂಗೆ ಮಾಡಿದ್ರೆ ಉಂಡೆ ಬರಬೇಕು. ಈ ಥರ ಉಂಡೆ ಬಂದರೆ ನಾವು ಎಣ್ಣೆ ಕರೆಕ್ಟಾಗಿ ಹಾಕಿದ್ದೀವಿ ಅಂತ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚ ನೀರನ್ನ ಹಾಕ್ಕೊತಿದ್ದೀನಿ. ತಣ್ಣೀರು ಕೂಡ ಹಾಕೋಬೋದು, ಬಟ್ ನಾನು ಉಗುರು ಬೆಚ್ಚಗೆ ನೀರು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಕ್ಲಿ. ಸೊ ಅದಕ್ಕೆ ಉಗುರು ಬೆಚ್ಚಗೆ ನೀರು ಹಾಕ್ಕೊತಿದ್ದೀನಿ. ನೋಡಿ ಉಂಡೆ ಬರ್ತಿದೆ. ನೀವು ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಏನು ಅಕ್ಕಿ ನೆನೆಸ್ಬಿಟ್ಟು ಮಾಡ್ಕೊಳ್ಳೋದು ನೆಸಸರಿನೇ ಇಲ್ಲ, ಇನ್ಸ್ಟಂಟಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನೀರನ್ನ ಬಿಸಿ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಏನಂದರೆ ಜಾಸ್ತಿ ಹಾಕಿದ್ರೆ ಹಿಟ್ಟು ಗಟ್ಟಿಯಾಗಿ ಬರೋಲ್ಲ. ಸೊ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಆಗ್ಬಿಟ್ಟು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ತೆಳುವಾಗಿ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ತುಂಬ ಗಟ್ಟಿಯಾದರೆ ಚಕ್ಲಿ ಕಟ್ಟಾಗ್ಬಿಡುತ್ತೆ. ತುಂಬ ತೆಳುವಾದರೆ ನಮಗೆ ಆ ಥರ ಕ್ರಿಸ್ಪಿನೆಸ್ ಬರೋಲ್ಲ. ಸ್ವಲ್ಪನ ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಡಿ. ನೋಡಿ ನೀವು ಈ ಥರ ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿನೇ ಇರ್ಬೋದು, ಜಾಸ್ತಿ ತೆಳುವಾಗಿರ್ಬೋದು. ಈ ಥರ ಒಂದು 3 ನಿಮಿಷ ಕಲಿಸ್ಕೊಳ್ಳಿ, ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಇವಾಗ 2 ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ಚಕ್ಲಿ ಚೆನ್ನಾಗಿ ಬರೋಲ್ಲ. ನೀಟಾಗಿ ಈ ಥರ ನಾದ್ಕೊಳ್ಳಿ. ನಾದ್ಕೊಂಡ್ಬಿಟ್ಟು ಚೆನ್ನಾಗಿ ತೊಗೊಳ್ಳಿ. ಚಕ್ಲಿ ಚೆನ್ನಾಗಿ ತೊಗೊಂಡ್ಬಿಟ್ಟು ಇದಕ್ಕೆ ನೀಟಾಗಿ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಳ್ಳಿ ಅಂದರೆ ಏನಾಗುತ್ತೆ ಅಂತಂದರೆ ಚಕ್ಲಿ ಹಿಟ್ಟು ಹಾಕ್ಕೊಂಡ್ಬಿಡುತ್ತೆ. ಇದಕ್ಕೆ ನೀಟಾಗಿ ಎಣ್ಣೆ ಹಚ್ಕೊಳ್ಳಿ. ನಾನು ಸ್ಟಾರ್ ಶೇಪ್ನ ಹಚ್ಕೊಂಡಿದ್ದೀನಿ. ಸ್ಟಾರ್ ಶೇಪ್ನ ಹಚ್ಕೊಂಡು ಇದಕ್ಕೆ ನೀಟಾಗಿ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡ್ಬಿಟ್ಟು ಇವಾಗ ಹಿಟ್ಟನ್ನ ತೊಗೊಂಡ್ಬಿಟ್ಟು ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನ ತೊಗೊಳ್ಳಿ. ಒಂದು ಈ ಥರ ಸಿಲಿಂಡರ್ ಶೇಪ್ ಮಾಡ್ಕೊಂಡ್ಬಿಟ್ಟು ಚಕ್ಲಿ ಹಚ್ಚಲ್ಲಿ ಹಿಟ್ಟನ್ನ ಇಟ್ಬಿಟ್ಟು ಇವಾಗ ಚಕ್ಲಿ ಎತ್ಕೊಳ್ಳೋಣ. ನೋಡಿ ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಎತ್ಕೊಳ್ಬೇಕು. ನಾಲ್ಕು ಹೊತ್ಕೊಂಡ್ಬಿಟ್ಟು ಒಟ್ಟಿಗೆ ಹೊತ್ತಿದ್ರೆ ನೀಟಾಗಿ ಬರಲ್ಲ, ಕ್ರಿಸ್ಪಿಯಾಗಿ ಬರಲ್ಲ. ನಾಲ್ಕನೇ ಅಂತ ಇದ್ದೀನಿ. ನೋಡಿ ಜಾಸ್ತಿ ಚಿಕ್ಕದು ಜಾಸ್ತಿ ದೊಡ್ಡದಿಲ್ಲ.
ಅಂದರೆ ನೀಟಾಗಿ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಒಟ್ಟಿಗೆ ಜಾಸ್ತಿ ಉಪ್ಪು ಜಾಸ್ತಿ ಕರ್ಕೊಳಕ್ಕೆ ಹೋದರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಒಂಚೂರು ಕಟ್ಟಾಗ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಜಾಸ್ತಿನೇ ಫ್ರೈ ಮಾಡ್ಕೊಬೋದು. ಹಾಗಂತ ಬೇಗನೆ ತೆಗಿಬಾರ್ದು, ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸ್ವಲ್ಪ ನೆಟ್ಟಾಗಬೇಕು, ಆವಾಗ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈ ಬಬಲ್ಸ್ ಎಲ್ಲ ನೀಟಾಗಿ ಹೋದರೆ ಆವಾಗ ಫುಲ್ಲಾಗಿ ಫ್ರೈ ಆಗಿರುತ್ತೆ. ನೋಡಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಫುಲ್ ಚೆನ್ನಾಗಿ ಫ್ರೈ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಕಟ್ಟಾಗಿಲ್ಲ ನೋಡಿ, ನೀಟಾಗಿ ಬಂದಿದೆ, ನೀಟಾಗಿ ಫ್ರೈ ಆಗಿದೆ. ನೋಡಿ ಪ್ಲೇಟಿಗೆ ಹಾಕೊತಾ ಇದ್ದೀನಿ. ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಈ ಕಡೆ ಮತ್ತೆ ಒಂದು ಸ್ವಲ್ಪ ಈ ಕಡೆ ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಒಂದು 2-3 ಚಕ್ಲಿನ ಮತ್ತೆ ಒಪ್ಕೊಳ್ಳೋಣ. ಹಂಗಂದರೆ 2 ಬೇಗ ಆಗುತ್ತೆ. ನೋಡಿ ಚಿಕ್ಕದಾಗಿ ಒಪ್ಕೊಳ್ಳಿ. ಚಿಕ್ಕದಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಒಂಚೂರು ಕಟ್ಟಾಗ್ತಾ ಇಲ್ಲ, ನಾವೇ ಕೈಯಿಂದ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಫ್ರೈ ಮಾಡ್ಕೋಬೇಕು. ಹೀಗೆ ಒಂದೊಂದಾಗಿ ಹಾಕೊಳ್ಳೋಣ. ಒಂದು 2 ಫ್ರೈ ಮಾಡ್ಕೊಳ್ಳೋಣ ಸಾಕು, ಅಂದರೆ ನೀಟಾಗಿ ಫ್ರೈ ಆಗುತ್ತೆ. ಜಾಸ್ತಿ ಹಾಕೊಂಡ್ರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲ್ಲ. ನೋಡಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ. ಎರಡೆಡೆ ಹಾಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿದೆ, ನೀವು ಆರಾಮಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಏನಿದ್ರಲ್ಲಿ ಕಷ್ಟ ಇಲ್ಲ. ಬಟ್ ಇನ್ನೊಂದು ಥರ ಬರುತ್ತಲ್ವ, ಅಕ್ಕಿ ಇಟ್ಬಿಟ್ಟು ಅದು ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಇದು ಆ ಥರ ಅಲ್ಲ, ಅಕ್ಕಿ ಹಿಟ್ಟು ಎಲ್ಲರೂ ಮನೇಲಿರುತ್ತೆ, ಬೇಗನೆ 15 ಮಿನಿಟ್ಸಲ್ಲಿ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಎಲ್ಲನೂ ಇವಾಗ ಫ್ರೈ ಮಾಡಿಕೊಂಡೆ. ಇನ್ನೊಂದು 2 ಇದೆ, ಅದೆರಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಎಲ್ಲ ಚಟ್ನಿನೂ ನೀಟಾಗಿ ಚೆನ್ನಾಗಾಗಿರುತ್ತೆ. ನೋಡಿ ಇವಾಗ ಎಲ್ಲ ಚಟ್ನಿನೂ ನೀಟಾಗಿ ಕರ್ಕೊಂಡಿದ್ದೀನಿ. ಚೆನ್ನಾಗಿದೆ ನೋಡಿ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಕೂಡ ಒಂದು ಸ್ವಲ್ಪನೂ ಮುರ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ. ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಒಂದು 8 ಕಂಟೈನರ್ಗೆ ಹಾಕ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ಆವಾಗ ಚಕ್ಲಿ ಈ ಥರನೇ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಟ್ಕೊಳ್ಳಿ, ಆವಾಗ ಇದೇ ಥರ ಚಕ್ಲಿ ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.